ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕೆಇಎ ಹೊರಡಿಸಿರುವಂತ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಹೇಗೆ ಫೋನ್ ನಲ್ಲಿ ಹಾಕುವುದು ಅಂತ ತಿಳ್ಕೊಂಡು ಬರೋಣ. ಮೊದಲನೇದಾಗಿ ಅಫಿಷಿಯಲ್ ವೆಬ್ಸೈಟ್ ಕೆಇಎ ಬನ್ನಿ. ಜಸ್ಟ್ ಕೆಇಎ ಅಂತ ಹೊಡ್ರಿ. ಫಸ್ಟ್ ಒಂದು ಮೆನುವನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ 3 ಡಾಟ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೇಮಕಾತಿಯನ್ನ ಸೆಕ್ಷನ್ ನಲ್ಲಿ ಹೋಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ನೀವು ಕೆಕೆ ಹಾಕ್ತಿರುವ ಅಥವಾ ನಾನ್ ಕೆಕೆ ಹಾಕ್ತಿರ ಅಂದ್ರೆ ಕಲ್ಯಾಣ ಕರ್ನಾಟಕ HK ನಾನ್ HK ಯಾವ್ದು ಹಾಕ್ತಿರಾ ಅಂತೇಳಿ ಡಿಸೈಡ್ ಮಾಡ್ಕೊಂಡು ಈಗ ನಾನು ಕೆಕೆ ಹಾಕ್ತಿದ್ದೇನೆ. ಫಸ್ಟ್ ಗೆ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು 5 ಸ್ಟೆಪ್ ಇವೆ. ನಿಮ್ಮ ಒಂದು ಅಪ್ಲಿಕೇಶನ್ 5 ಸ್ಟೆಪ್ ಇದೆ. ಮೊದಲನೇ ಸ್ಟೆಪ್ ನಲ್ಲಿ ನಿಮ್ಮ ಒಂದು ಆಧಾರ್ ವ್ಯಾಲಿಡೇಷನ್ ಮಾಡಕ್ ಹೋಗ್ತಾರೆ. ಅದರಲ್ಲಿ ನೀವು 10th ರಿಜಿಸ್ಟರ್ ನಂಬರ್ ಹಾಕ್ಬೇಕಾಗುತ್ತೆ. ನಿಮ್ಮ ಒಂದು ಬೋರ್ಡ್ ಸೆಲೆಕ್ಟ್ ಆಗಲ್ಲ, SSLC ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಪ್ಚಾ ಕೋಡ್ ಇದೆ, ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾಗ ಇಲ್ಲಿ ನಿಮ್ಮ ಒಂದು ಡಿಕ್ಲರೇಷನ್ ಕೇಳುತ್ತೆ, ಅದು ಕೊಟ್ಟು ಪ್ರೊಸೀಡ್ ಅಂತ ಕೊಡಿ. ಮೊಬೈಲ್ ಅಂತ ಕೊಡಿ. ಮೊಬೈಲ್ ಅಂತ ಕೊಟ್ಟಾಗ ಇಲ್ಲಿ ನಿಮ್ಮ ಆಧಾರ್ KYC ಸರ್ವಿಸ್ ಕೂಡ ಕೊಟ್ಟಿದ್ದಾರೆ. ಇದೊಂದು ಹೊಸದಾಗಿ ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಹಾಕಿ ನಿಮ್ಮ ಒಂದು ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟು OTP ಕೊಟ್ಟು OTP ಅಂತ ಕೊಟ್ಟಾಗ OTP ಬರುತ್ತೆ ಅಂತೀನಿ. OTP ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿ. OTP SMS ಮೂಲಕ ಕಳುಹಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. OTP ಬರುತ್ತೆ, OTP ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಇಲ್ಲಿ ನಿಮ್ಮ ಸೆಲೆಕ್ಟ್ ಯುವರ್ ಪೋಸ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ. ನೆಕ್ಸ್ಟ್ ನೀವೊಂದು ಅರ್ಜಿ ಸಲ್ಲಿಸುವ ಸಿಟಿ ಆರ್ ಡಿಸ್ಟಿಕ್ ಅನ್ನು ಚೂಸ್ ಮಾಡ್ಕೊಂಡು, ಈಗ HK ಆಗಿರೋದ್ರಿಂದ ಕಲಬುರಗಿ ಡಿಸ್ಟಿಕ್ ಅನ್ನು ಚೂಸ್ ಮಾಡಿದಾಗ ಇಲ್ಲಿ ನಿಮ್ಮ ಡೀಟೇಲ್ಸ್ ತಾನಾಗೆ ಸ್ವಲ್ಪ ತೆಗೆದುಕೊಂಡಿರುತ್ತೆ. ಇಲ್ಲಿ ನಿಮ್ದು ಮೇಲ್ ಆರ್ ಫಿಮೇಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ರಿಸರ್ವೇಶನ್ ಇದೆ, ನಿಮ್ ರಿಸರ್ವೇಶನ್ ಆಯ್ಕೆ ಮಾಡ್ಕೊಳ್ಳಿ. ಆ ರಿಸರ್ವೇಶನ್ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಇರುತ್ತೆ, ಆ RD ನಂಬರ್ ಹಾಕಿ. ಇಲ್ಲಿ ನೆಕ್ಸ್ಟ್ ನಿಮ್ಮ ಅಡ್ರೆಸ್ ಕೂಡ ಹಾಕಿ. ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ ನಿಮ್ಮ ಡಿಸ್ಟಿಕ್ ಹಾಕೊಳ್ಳಿ, ನಿಮ್ಮ ತಾಲೂಕು ಹಾಕೊಳ್ಳಿ, ನಿಮ್ಮ ಒಂದು ಪಿನ್ ಕೋಡ್ ಹಾಕೊಳ್ಳಿ, ಪೋಸ್ಟ್ ಆಫೀಸ್ ಪಿನ್ ಕೋಡ್ ಹಾಕೊಂಡು ಇಲ್ಲಿ ಎಸ್ ಅಂತ ಕೊಡಿ. ಯಾಕೆಂದ್ರೆ ಮೇಲೆ ಏನ್ ಫಿಲ್ ಮಾಡಿರ್ತಿರಲ್ಲ ಅದು ಇಲ್ಲೇ ತೆಗೆದುಕೊಂಡು ಅಪ್ಲೈ ಆಗುತ್ತೆ ತಾನೆ. ನಿಮ್ಮ ರಿಸರ್ವೇಶನ್ ಸಂಬಂಧಪಟ್ಟಂಗೆ ನಿಮ್ಮ ಇಲ್ಲಿ ಮೊಬೈಲ್ ನಂಬರ್ ಹಾಕಿ, ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ಐಡಿ ಹಾಕಿ. ನಂತರ ನೀವು ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ ಎಸ್ ಅಂತ ಹಾಕಿದಾಗ ನಿಮ್ಮ ಸಂಗಾತಿ ಹೆಸರು ಕೇಳುತ್ತೆ, ಅದು ಹಾಕಿ. ಇಲ್ಲ ಅಂದ್ರೆ ಇಲ್ಲ. ಇನ್ನು ಗ್ರಾಮೀಣ ಅಭ್ಯರ್ಥಿ ಇದ್ರೆ ಎಸ್ ಹಾಕಿ, ಇನ್ನು ಕನ್ನಡ ಅಭ್ಯರ್ಥಿ ಇದ್ರೆ ಎಸ್ ಹಾಕಿ, ಮತ್ತು PDP ಇದ್ರೆ ಎಸ್ ಹಾಕಿ, ಮಾಜಿ ಸೈನಿಕ ಇದ್ರೆ ಎಸ್ ಹಾಕಿ. ನಿಮ್ದು ಯಾವುದೇ ನಂಬರ್ ಕೇಳೋದಿಲ್ಲ ಇಲ್ಲಿ. ಇನ್ನು KKR ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನಲ್ RD ನಂಬರ್ ಅಂತ ಇರುತ್ತೆ ಅಲ್ಲವಾ, 371J ಅದ್ರದ್ದು ನಂಬರ್ ಹಾಕಿ, RD ನಂಬರ್. ಇನ್ನು ಏಜ್ ರಿಲ್ಯಾಕ್ಸೇಷನ್ ತೆಗೆದುಕೊಂತಾ ಇದ್ರೆ ಎಸ್ ಅಂತ ಹಾಕಿ. SSLC ನಂಬರ್ ತೆಗೆದುಕೊಂಡಿರುತ್ತೆ ಆಲ್ರೆಡಿ. ನಿಮ್ದು ಕ್ವಾಲಿಫಿಕೇಶನ್ ಈಗ PUC ಇರೋದ್ರಿಂದ ಸೆಕೆಂಡ್ PUC ಇದ್ರೆ ಸೆಕೆಂಡ್ PUC ಹಾಕಿ. ಈಗ ಇಲ್ಲ ಅಂದ್ರೆ ಡಿಪ್ಲೊಮಾ ಮತ್ತು ಕೆಲವೊಂದು ಕೋರ್ಸ್ಗಳು PUC ತಸ್ತಮಾನ ಅಂತೇಳಿ ಡಿಕ್ಲರೇಷನ್ ಕೊಟ್ಟಿದ್ದಾರೆ ಆಲ್ರೆಡಿ. ಅದು ಇದ್ರೆ ಅದರ್ ಸತ್ ಹಾಕಿ. ನೀವು PUC ಇದ್ರೆ PUC ಅಂತ ಹಾಕಿ. ಆ PUC ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ಮತ್ತೆ ನಿಮ್ಮ ಪಾಸ್ಡ್ ಮಂತ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರುತ್ತೆ, ಮಂತ್ ಇಯರ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ನೋಡಿ ಹಾಕಿ. ಇನ್ನು ಪರ್ಸೆಂಟೇಜ್ ಇದ್ರೆ ಪರ್ಸೆಂಟೇಜ್, CGPA ಇದ್ರೆ CGPA. ನಿಮ್ದು ಇಲ್ಲಿ ಪ್ರಿ ಯೂನಿವರ್ಸಿಟಿ ಬೋರ್ಡ್ ಅಂತ ಹಾಕಿ. ನಿಮ್ದು ಯಾವ ಬೋರ್ಡ್ ನಿಂದ ತೆಗೆದುಕೊಂಡಿರುತ್ತೆ ಆ ಬೋರ್ಡ್ ಹಾಕಿ. ನೀವು ಇಲ್ಲಿ ಕೇಂದ್ರ ಸರ್ಕಾರಿ ನೌಕರಿ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ಇಲ್ಲ. ನಿಮ್ದು ಆಧಾರ್ ಕಾರ್ಡ್ ತೆಗೆದುಕೊಂಡಿರುತ್ತೆ. ಇಲ್ಲಿ ನೀವು ಇನ್ ಸರ್ವಿಸ್ ಇದ್ರೆ
ಇನ್ ಸರ್ವಿಸ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ಇಲ್ಲ. ಆರ್ ಯು ಫಾರೆಸ್ಟ್ ಏರಿಯಾ ಅಂದ್ರೆ ಎಸ್, ಫಾರೆಸ್ಟ್ ಏರಿಯಾನಲ್ಲಿ ವಾಸವಾಗಿದ್ರೆ ಎಸ್ ಅಂತ ಹಾಕಿ, ನಿಮ್ದು ಹೈಟು ಹಾಕಿ, ನಿಮ್ಮ ಚೆಸ್ಟ್ ಹಾಕಿ. ನಂತರ ನಿಮ್ಮದು 10th ನಲ್ಲಿ ಕನ್ನಡ ಅಥವಾ PUC ಕನ್ನಡ ಲ್ಯಾಂಗ್ವೇಜ್ ಓದಿದ್ರೆ ಅಥವಾ ಪಾಸ್ ಮಾಡಿದ್ರೆ ಕನ್ನಡ, ಅದು ಎಸ್ ಅಂತ ಹಾಕಿ. ನೀವು ಕಂಪಲ್ಸರಿ ಕನ್ನಡ ಈ ಹಿಂದೆ ಯಾವ್ದಾದ್ರು KE ಅಥವಾ KPSC ನಡೆಸಿರುವಂತಹ ಕಡ್ಡಾಯ ಕನ್ನಡ ಪಾಸ್ ಆಗಿದ್ರೆ ಅದು ಕೂಡ ಎಸ್ ಹಾಕಿ. ಇಲ್ಲಿ ನಿಮ್ ಡಿಕ್ಲರೇಷನ್ ಕೇಳುತ್ತೆ, ಆ ಡಿಕ್ಲರೇಷನ್ ಕೊಟ್ಟು ಪ್ರಿವ್ಯೂ ಅಂತ ಹೊಡಿ. ಪ್ರಿವ್ಯೂ ಅಂತ ಕೊಟ್ಟ ನಂತರ ಸಬ್ಮಿಟ್ ಅಂತ ಬರುತ್ತೆ, ಸಬ್ಮಿಟ್ ಅಂತ ಕೊಟ್ಟು ನಿಮ್ಮ ಒಂದು ನಂಬರ್ ಜನರೇಟ್ ಆಗುತ್ತೆ. ಆ ನಂಬರ್ ತೆಗೆದುಕೊಂಡು ಬನ್ನಿ. ಆ ನಂಬರ್ ಅಪ್ಲಿಕೇಶನ್ ID ಬರುತ್ತೆ. ಅಪ್ಲಿಕೇಶನ್ ID ನಿಮ್ 10th ಸ್ಟ್ಯಾಂಡರ್ಡ್ ಮಾರ್ಕ್ ಅಂದ್ರೆ ನಿಮ್ದು SSLC ನಂಬರ್ ಹಾಕಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಕೊಟ್ರೆ ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ತೆಗೆದುಕೊಳ್ಳುತ್ತೆ. ಅದನ್ನು ಹಾಕಿ, ಅದು ಹಾಕಿದ ನಂತರ ಮತ್ತೆ ಹೋಮ್ಗೆ ಬರುತ್ತೆ. ಹೋಮ್ ಬಂದಾಗ ನಿಮ್ಮ ಒಂದು ಪೇಮೆಂಟ್ ಕೇಳುತ್ತೆ. ಸ್ಟೆಪ್ 3 ನಲ್ಲಿ ಪೇಮೆಂಟ್ ಇರುತ್ತೆ. ಆ ಪೇಮೆಂಟ್ ಕ್ಲಿಕ್ ಮಾಡಿದಾಗ ನಿಮ್ದು ಅಪ್ಲಿಕೇಶನ್ ID ಮತ್ತು ಸೇಮ್ ಆಸ್ ಇಟ್ ಈಸ್ ಹಾಕೊಂಡು ಸಬ್ಮಿಟ್ ಅಂತ ಕೊಟ್ಟು ಅಲ್ಲಿ ನಿಮ್ಮದು ಪೇಮೆಂಟ್ UPI ಇದ್ರೆ UPI ಮತ್ತು ಕಾರ್ಡ್ ಇದ್ರೆ ಕಾರ್ಡು, ನೀವು ಯಾವ್ದು ಹಾಕ್ತಿದ್ರೆ ಹಾಕೊಳ್ಳಿ. ಪೇಮೆಂಟ್ ಆನ್ಲೈನ್ ಇದೆ, ಯಾವುದೇ DD ಇಲ್ಲ, ಏನೂ ಇಲ್ಲ. ಪೇಮೆಂಟ್ ಆನ್ಲೈನ್ ಇದೆ, ಆನ್ಲೈನ್ ಮಾಡ್ಕೊಂಡು ಬಿಡಿ. ಅದಾದ ನಂತರ ಮತ್ತೆ ಹೋಮ್ಗೆ ಬನ್ನಿ. ಹೋಮ್ಗೆ ಬಂದು ನಿಮ್ಮ ಒಂದು ಪೇಮೆಂಟ್ ಆಗಿದೆಯೋ ಇಲ್ಲೋ ಅಂತೇಳಿ ನಿಮ್ಮದೊಂದು ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದು. ಸೇಮ್ ಆಸ್ ಇಟ್ ಈಸ್ ಅಪ್ಲಿಕೇಶನ್ ID ಮತ್ತು ರಿಜಿಸ್ಟರ್ ನಂಬರ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ನಿಮ್ಮದು ಅಪ್ಲಿಕೇಶನ್ ಅಥವಾ ಫೀ ಪೇಮೆಂಟ್ ಸ್ಟೇಟಸ್ ಅನ್ನು ನೋಡ್ಕೋಬಹುದು. ಅದಾದ ನಂತರ ಲಾಸ್ಟ್ಗೆ ನಿಮ್ಮ ಒಂದು ಪ್ರಿಂಟ್ಔಟ್, ನಿಮ್ಮದು ಅಪ್ಲಿಕೇಶನ್ ID ಮತ್ತು ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ, ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮದು ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಕೊಟ್ರೆ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ರೆಡಿ ಆಗುತ್ತೆ, ಜನರೇಟ್ ಆಗುತ್ತೆ. ಅದನ್ನು ಪ್ರಿಂಟ್ ಹಾಕೊಂಡು ಇಟ್ಕೊಳ್ಳಿ. ಮುಂದೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೂ ಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ಕಳ್ಕೊಬೇಡಿ, ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.